ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅವಧಿಯನ್ನು ಆಗಸ್ಟ್ 8ರವರೆಗೂ ವಿಸ್ತರಿಸಿದ್ದು, ಅರ್ಹ ಮತದಾರರು ಈ ಸದಾವಕಾಶದ ಲಾಭ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದ್ದಾರೆ. ಆಗಸ್ಟ್ 8ರ ಕೊನೆಯ ದಿನದವರೆಗೂ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ನಂತರ ಸೆಪ್ಟೆಂಬರ್ 16ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಧಿ ಇರುತ್ತದೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಅಕ್ಟೋಬರ್ 15ರ ಒಳಗಾಗಿ ವಿಲೇವಾರಿ ಮಾಡಲಾಗುವುದು. ಅಕ್ಟೋಬರ್ 19ರಂದು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ತಿಳಿಸಿದರು. ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ 8/8ರವರೆಗೆ ನಾವು ಈ ಫಾರ್ಮ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ಅನಂತರ ಡಿಜಿಟೈಸ್ ಮಾಡುವಂಥ ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಸೊ ಇಲ್ಲಿಯವರೆಗಿನ ಪ್ರಗತಿಯನ್ನು ನಾನು ತಮ್ಮ ಮುಂದೆ ಇಡೋದಾದರೆ, ಟೋಟಲ್ ನಮ್ಮಲ್ಲಿ 15,19,459 ವೋಟರ್ಸ್ ಇದ್ದಾರೆ. 85.15% ಅಷ್ಟು ನಾವು ಡಿಜಿಟೈಸೇಷನನ್ನು ಮಾಡಿದ್ದೀವಿ. ಆನ್ಲೈನಲ್ಲೂ ಕೆಲವು ಎಲೆಕ್ಟರ್ಸ್ ನಮಗೆ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಅದರದ್ದು ನಂಬರ್ 6,196. ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ಈಗ ಇರ್ತಕ್ಕಂಥದ್ದು ಟೋಟಲಿ ಡಿಜಿಟೈಸ್ಡ್ 12,93,844. 1,56,012 ಫಾರ್ಮ್ಸನ್ನು ನಾವು ಇದರಲ್ಲಿ ASDD ಅಂತ ಮಾರ್ಕ್ ಮಾಡಿದ್ದೀವಿ. ಅದರಲ್ಲಿ ಅಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತು ಡುಪ್ಲಿಕೇಟ್. ಸೊ ಈ ಎಲ್ಲ ಮಾಹಿತಿಗಳನ್ನು ನಾವು ನಿರಂತರವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಕೊಟ್ಬಿಟ್ಟು ಆನಂತರ ಇದರಲ್ಲಿ ನಂಬರ್ಗಳು ಇಷ್ಟಾಗಾಯಿತು ಅನ್ನೋಂಥ ಗೊಂದಲ ಈಡಾಗಬಾರ್ದು ಅನ್ನೋವಂಥ ಒಂದೇ ಉದ್ದೇಶದಿಂದ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಇನ್ನೂ ನಮಗೆ 69,603 ಫಾರ್ಮ್ಗಳು ಬರಲಿಕ್ಕಿದೆ. ಸೊ ಇದು ಯಾವ ಸಂದರ್ಭದಾಗಿರ್ಬೋದು ಅಂತ ಹೇಳಿದ್ರೆ, ಅವು ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡೋಕ್ಕೆ BLO ಅವರು ಹೋದಾಗ ಅವರು ಈ ಜಾಗದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಟ್ರೇಸ್ ಆಗ್ತಾರೆ. ನಾವು ಎಲ್ಲ ಹೊರಗಡೆ ಇದ್ದೀವಿ, ಆನಂತರ ಬಂದು ಕೊಡ್ತೀವಿ. ಆನಂತರ ಕೆಲವರು ಇನ್ನೂ 8ನೇ ತಾರೀಕುವರೆಗೆ ಟೈಮ್ ಇದೆ, ಯಾಕೆ ಅರ್ಜೆಂಟಿ ಮಾಡ್ತಾಯಿದ್ದೀರಿ, ನಾವು ಆನಂತರ ಕೊಡ್ತೀವಿ ಅಂತ ಹೇಳುವಂಥ ಕ್ಯಾಟಗರಿ ಕೂಡ ಇದೆ. ಈ 69,000 ಏನು ಮತದಾರರಿದ್ದಾರೆ ಅವ್ರದ್ದು ಫಾರ್ಮ್ಸ್ ನಮ್ಗೆ ಇನ್ನೂ ಬಂದಿಲ್ಲ. ಅದನ್ನು ತಾವು ಆದಷ್ಟು ಬೇಗ ನಮಗೆ ಫಿಲ್ ಮಾಡಿ ಕೊಟ್ಟರೆ ನಮ್ಮ ನಿರ್ಧಾರ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಎಲ್ಲ ಅರ್ಹ ಮತದಾರರು ಎಲೆಕ್ಟ್ರಲ್ ರೋಲಲ್ಲಿ ಇರಬೇಕು, ಅಲ್ಲದೆ ಯಾವುದೇ ಅನರ್ಹ ಮತದಾರ ಎಲೆಕ್ಟ್ರಲ್ ರೋಲಲ್ಲಿ ಇರಬಾರ್ದು.